ಹಾಯ್ ವೆಲ್ಕಮ್ ಟು ಅವರ್ ಚಾನಲ್. ಅಲ್ಲ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾಕಂದರೆ ನಾನು ಭಾಳ ದಿನ ಆಯಿತು ವಿಡಿಯೋ ಬಿಡಲಾರ್ದ. ಅದಕ್ಕಾಗಿ ಈ ವಿಡಿಯೋ ಏನಂದರೆ, ನಮ್ಮ ಕುಶಲ ಅಮೆಝಾನಲ್ಲಿ ಬ್ರ್ಯಾಂಡ್ ಶೂಟ್ ಯಾಡ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಅದು ಒಂದು ಖುಷಿ ವಿಷಯನೇ ಅಲ್ಲ. ಅದನ್ನು ನಾನು ಸ್ಟೇಟಸ್ ಬಿಟ್ಟಿದ್ದೆ. ಅದನ್ನು ನೋಡಿ ಭಾಳ ಜನ ಕೇಳಿದರು, ಇದು ಪ್ರೋಸೆಸ್ ಹೇಗೆ ಏನು ಅಂತ. ಹಾಗೆ ಯೂಟ್ಯೂಬ್ ಫ್ಯಾಮಿಲಿ ಅಂದರೆ ಮೈ ಫ್ಯಾಮಿಲಿ. ಅದಕ್ಕಾಗಿ ನಾನು ನಮ್ಮ ಖುಷಿ ಆಗಲಿ, ಒಂದು ದುಃಖ ಆಗಲಿ, ಯಾವುದೇ ಆಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಈ ವಿಡಿಯೋನ, ನನಗೆ ಫುಲ್ ಖುಷಿ ಆಗಿತ್ತಲ್ಲ, ಆ ಖುಷಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಹಾಗೆ ಇದು ಪ್ರೋಸೆಸ್ ಏನು ಅಂತಲೂ ನಿಮಗೆ ತಿಳಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೋಗ್ಬೇಕಾದ್ರೆ ದಾರಿಲೇ ಕುಶಲ ಮಲಗಿಬಿಟ್ಲು. ಇವಳು ಫೇಸ್ ಹೇಗಿರುತ್ತೋ, ಅಲ್ಲಿ ಹೇಗೆ ಫೋಸ್ ಕೊಡ್ತಾಳೋ, ಹೇಗೆ ಫೋಟೋಶೂಟ್ ಮಾಡಿಸ್ಕೊತಾಳೋ ಅಂತ ನನಗಾದರೆ ಸ್ವಲ್ಪ ಟೆನ್ಷನ್ನೇ ಇತ್ತು. ಅಲ್ಲಿ ಕೆಲವು ಫಾರ್ಮಾಲಿಟೀಸ್ ಇರುತ್ತೆ. ಇದು ಲೈಮ್ ಸ್ಕ್ರೀನ್ ಅಂತ. ಇಲ್ಲಿ ನಾವು ನಮ್ಮ ಪಾಪುಗೆ ಆಡಿಷನ್ ಕೊಡೋದಕ್ಕೆ ನಾವು ಹೋಗಿದ್ದು. ಅಲ್ಲಿ ಹೋದ ತಕ್ಷಣ ಒಂದು ಫಾರ್ಮ್ ಕೊಟ್ಟರು. ಈ ಫಾರ್ಮ್ನ ಫಿಲಪ್ ಮಾಡಬೇಕು ಅಂತ ನನ್ನ ಮಗಳು ಫಾರ್ಮ್ನ ಫಿಲಪ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಇದು ಹೊರಗಡೆ ಸ್ಟುಡಿಯೋ, ಒಳಗಡೆ ಶೂಟ್ ಮಾಡೋ ಸ್ಟುಡಿಯೋ ಬೇರೆ ಇರುತ್ತೆ. ಅಲ್ಲಿ ನಮಗೆ ಯಾಡ್ ಕಳಿಸೋದಿಲ್ಲ. ಇದು ಪ್ರೊಸೆಸ್ ಹೇಗೆ ಅಂತಂದರೆ, ನನ್ನ ಫ್ರೆಂಡ್ ಮಗಳದ್ದು ಒಂದು ಯಾಡ್ ನೋಡಿದ್ವಿ ನಾವು. ಅಲ್ಲಿ ಅವಳಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾನು ಈ ಥರ ಗೂಗಲಲ್ಲಿ ಸರ್ಚ್ ಮಾಡಿ ಹಾಕಿದ್ದೀನಿ ಅಂತ ಹೇಳಿದ್ಲು. ನನ್ನ ಮಗಳು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಒಂದು ಫಾರ್ಮ್ ಇತ್ತು. ಆ ಫಾರ್ಮ್ನ ಫಿಲಪ್ ಮಾಡಿದ್ಲು. ಅದರಲ್ಲಿ ನಂಬರ್ ಆ್ಯಡ್ ಮಾಡಬೇಕು ನಮ್ಮದು. ಅವರ ಫಾರ್ಮಲ್ಲಿ ಇರುತ್ತೆ. ಆ ನಂಬರಿಗೆ ಅವರು ರಿಪ್ಲೈ ಕಳಿಸ್ತಾರೆ. ರಿಪ್ಲೈ ಕಳಿಸಿದಾದ ನಂತರ ನಾವು ಕೆಲವು ಫೋಟೋಸ್ ಕಳಿಸಿ ಅಂತ ಹೇಳ್ತಾರೆ. ನಿಮ್ಮ ಪಾಪು ಕೆಲವು ಫೋಟೋಸ್ ಕಳಿಸ್ಬೇಕು. ನಾವು ನಮ್ಮ ಪಾಪು ಟ್ರೆಡಿಷ್ನಲ್ವು ಹಾಗೆ ಕೆಲವು ಫೋಟೋಸನ್ನು ಕಳಿಸಿದ್ವಿ. ಅದು ಸೆಲೆಕ್ಟ್ ಆದರೆ ಅವರು ನಮಗೆ ಶೂಟ್ ಡೇಟ್ ಕೊಡ್ತಾರೆ. ನಮ್ಗೆ ಆ ಡೇಟಲ್ಲಿ ಹೋಗೋಕ್ಕೆ ಅನುಕೂಲ ಇಲ್ಲ ಅಂದರೆ ನಾವೇ ಒಂದು ಡೇಟ್ ಸಹಿತ ಅವರಿಗೆ ಕೇಳ್ಬೋದು. ಆ ಡೇಟಲ್ಲಿ ನಮಗೆ ಶೂಟ್ ಬರೋದಕ್ಕೆ ಹೇಳ್ತಾರೆ. ಈಗ ನಾವು ಹೇಗೂ ಸಮ್ಮರಲ್ಲಿ ಹೋಗಿದ್ವಲ್ಲ, ಶೂಟ್ ಮಾಡಿಸಿದ್ವಿ. ಅಲ್ಲಿ ಮಿನಿಮಮ್ ಚಾರ್ಜ್ ಇರುತ್ತೆ ಅಂತ ಹೇಳಿದ್ನೆಲ್ಲ. ಅವ್ರದ್ದೇ ಮೇಕಪ್ ಮಾಡ್ತಾರೆ ಮಕ್ಕಳಿಗೆ. ಸಿಂಪಲ್ಲಾಗಿ ಹೇರ್ ಸ್ಟೈಲು ಮತ್ತು ಮೇಕಪ್ ಅವ್ರದ್ದೇ ಇರುತ್ತೆ. ಅದ್ರ ಜೊತೆಗೆ 2 ನಮ್ಮ ಡ್ರೆಸ್ ಮೇಲೆ ಶೂಟ್ ಮಾಡ್ತಾರೆ. ಒಂದು ಅವ್ರದ್ದೇ ಒಂದು ಡ್ರೆಸ್ ಕೊಟ್ಟಿರ್ತಾರೆ. ಇದು ನಾವು ಡ್ರೆಸ್ ನಮ್ಮ ಕುಶಲಾಗಿ ತಂದಿರೋದು. ಈ ಥರ ಡ್ರೆಸ್ ನಮ್ಮ ಕುಶಲನ ಹತ್ರ ಇರಲಿಲ್ಲ. ಹಾಗಾಗಿ ಪರ್ಚೇಸ್ ಮಾಡಿದ್ವಿ. ನಾನೇನೋ ಇದು ಜಂಪ್ ಶೂಟ್ ಅಂದ್ಕೊಂಡಿದ್ದೆ. ಬಟ್ ಶಾಪ್ ಅವರು ಇದಕ್ಕೆ ಏನೋ ಒಂದು ನೇಮ್ ಹೇಳಿದರು, ಹೊಸ ನೇಮು. ಆ ನೇಮ್ ನನಗೆ ಅರ್ಥ ಆಗಲಿಲ್ಲ. ನಿಮ್ಗೆ ಯಾರಾದರೂ ಈ ಡ್ರೆಸ್ ಹೆಸರು ಗೊತ್ತಿದ್ರೆ, ಇದ್ರ ನೇಮ್ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ, ನಮ್ಮ ಕುಶಲ ಜುಟ್ಟು ಹಾಕ್ಕೋಬೇಕಾದ್ರೆ ಹೇರ್ ಸ್ಟೈಲ್ ಅವಳ ಜೊತೆ ಮಾಡಿಸ್ಕೊಳ್ಳಿಲ್ಲ. ಅದಕ್ಕಾಗಿ ನಾನೇ ಹಾಕಿದೆ. ಅವ್ರ ಮಮ್ಮಿ ಆ ಡ್ರೆಸ್ಸಿಗೆ ಶೂಟ್ ಆಗೋವಾಗೆ ಬ್ಲ್ಯಾಕ್ ಶೂ ತೊಗೊಂಡಿದ್ವಿ. ಆ ಶೂನು ಹಾಕಿದ್ಲು. ಅಲ್ಲಿ ಡ್ರೆಸ್ಸಿಂಗ್ ಮಾಡೋದಕ್ಕೆ ಡ್ರೆಸ್ಸಿಂಗ್ ರೂಮ್ ಇರುತ್ತೆ. ನೀವು ಫಸ್ಟಲ್ಲೇ ನೋಡಿರ್ಬೋದು. ನಾವು ಹಾಗೆ ಅಲ್ಲಿ ಕ್ಯಾಸ್ಟ್ಯೂಮ್ ಅಂತಲೂ ಒಂದಿದೆ. ಅಲ್ಲಿನೂ ನಮ್ಮ ಕುಶಲಂದು ಆಡಿಷನ್ ಕೊಟ್ಟಿದ್ವಿ. ಅದು ಹೇಗೆ ಅಂತಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈಗ ನೋಡಿ, ಫೋಟೋಶೂಟ್ ನಡೀತಾ ಇದೆ. ನಮಗೆ ಫೋಟೋ ತೆಗೆಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಫೋಟೋಸ್ ಇಲ್ಲ. ನಾವು ಈಗ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ವೀಡಿಯೋ ಮಾಡ್ಕೊತೀವಿ ಅನ್ನೋದಕ್ಕೆ ಸೈಡಿಂದ ವೀಡಿಯೋ ತೆಗ್ತಾ ಇದ್ದೀವಿ. ಅಲ್ಲಿ ಒಬ್ಬರು ಲೇಡಿ ಇರ್ತಾರೆ. ಅವರೇ ಇದು ಮಮರ್ತ್ ಪ್ರಾಡಕ್ಟ್ಸಿಗೆ ಕೊಟ್ಟು ಈ ಡ್ರೆಸ್ ಮೇಲೆ ತೆಗೆದಿದ್ದಾರೆ. ಅವರಿಗೆ ಯಾವ ರೀತಿ ಬೇಕು ಹೇರ್ ಸ್ಟೈಲು, ಜುಟ್ಟು ತೆಗೆದುಬಿಟ್ಟಿದ್ದಾರೆ ನೋಡಿ ಅವರು. ಈ ಡ್ರೆಸ್ಗೆ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಆ ಪ್ರಾಡಕ್ಟಿಗೆ ಅಂತೇಳಿ ಅವರು ಜುಟ್ಟು ತೆಗೆದು ಅವರೇ ರೆಡಿ ಮಾಡ್ತಾರೆ. ನಮ್ಮ ಕುಶಲ ಸೆಲೆಕ್ಟ್ ಆಗಿರೋದು ಈ ಡ್ರೆಸ್ ಮೇಲೇ. ಇದು ಅಮೆಝಾನಲ್ಲಿ ಬ್ರ್ಯಾಂಡ್ ಶೂಟಿಗೆ ಸೆಲೆಕ್ಟ್ ಆಗಿದ್ದಾಳೆ. ನಾನು ಹೇಳಿದ್ನೆಲ್ಲ 2 ನಮ್ಮದು ಇರ್ತದೆ, ಒಂದು ಅವ್ರದ್ದೇ ಇರುತ್ತೆ ಅಂತ. ಇದು ಡ್ರೆಸ್ ಅವರೇ ಕೊಟ್ಟಿರ್ತಾರೆ. ಈ ಶೂ ಅವ್ರ ಡ್ರೆಸ್ ಎಲ್ಲ ಅವ್ರದ್ದೇ. ಅವರು ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರು ಮಕ್ಕಳಿಗೆ ಫೋಟೋ ತೆಗೆಸೋದಂದ್ರೆ ಅಷ್ಟು ಈಸಿ ಅಲ್ಲ. ನೋಡೋದಕ್ಕೇನೋ ಚೆನ್ನಾಗಿ ಕಾಣಿಸುತ್ತೆ, ಬಟ್ ತೆಗಿಬೇಕಾದ್ರೆ ಅಷ್ಟೇ ನಮಗೆ ಆಟ ಆಡಿಸ್ತಾರೆ ಅವರು. ಇದು 4th ಆ್ಯಂಗಲಲ್ಲಿ ಫೋಟೋ ತೆಗೆದಿದ್ದಾರೆ. ಆ 4th ಆ್ಯಂಗಲ್ ಫೋಟೋ ಸಹಿತ ಅಮೆಝಾನಲ್ಲೇ ಹಾಕಿದ್ದಾರೆ. ನನಗಂತೂ ಫುಲ್ ಖುಷಿ ಆಯಿತು. ಈ ವಿಡಿಯೋ ಇಷ್ಟು ಬೇಗ ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಎಲ್ರಿಗೂ ಪೇರೆಂಟ್ಸ್ಗೆ ತಮ್ಮ ಮಕ್ಕಳನ್ನು ಈ ಥರ ಯಾರ್ಡಲ್ಲಿ ನೋಡ್ಕೋಬೇಕಂತ ಆಸೆ ಇರುತ್ತಲ್ಲ. ಹಾಗಾಗಿ ನಾನು ಸ್ಟೇಟಸ್ ಬಿಟ್ಟಾಗ ಭಾಳ ಜನ ಕೇಳಿದ್ರು. ಅವರೆಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಈ ರೀತಿಯಾಗಿ ಅಲ್ಲಿ ಏನೇನು ನಡೀತು ಅನ್ನೋದನ್ನು ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಟ್ರೆಡಿಷ್ನಲ್ ಡ್ರೆಸ್ಸು. 2 ಡ್ರೆಸ್ ನಾವೇ ತೊಗೊಂಡು ಹೋಗಬೇಕು. ಟ್ರೆಡಿಷ್ನಲ್ ಡ್ರೆಸ್ಸಿಗೆ ಅವ್ರ ಮಮ್ಮಿ ರೆಡಿ ಮಾಡ್ತಾ ಇದ್ದಾಳೆ ನೋಡಿ. ಅವಳಂತರೂ ಯಾವುದೇ ಡ್ರೆಸ್ ಹಾಕಿ ರೆಡಿ ಮಾಡಿದ್ರೆ ಅವಳು ಫೇವ್ರೇಟ್ ರೀಲ್ಸಲ್ಲಿ ಬಟರ್ಫ್ಲೈ ಅಂತ ಒಂದು ಸಾಂಗ್ ಬರುತ್ತಲ್ಲ, ಅದು ಹಾಡ್ತಾ ಇದ್ದಾಳೆ ಅವಳು. ನೀವು ಅವಳು ರೀಲ್ಸ್ ಮಾಡುವಾಗ ನೋಡಿರ್ಬೋದು, ಜಾಸ್ತಿ ಸಾಂಗ್ ಅಂದರೆ ಬಟರ್ಫ್ಲೈದೇ ಇರುತ್ತೆ. ಹಾಗಾಗಿ ಅವಳು ಫೈನಲ್ ಲುಕ್ಕು ಈಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳಲ್ಲ. ನಂದೇ ದೃಷ್ಟಿ ತಾಗುತ್ತೇನೋ ಅನ್ನೋ ಥರ ಇದೆ. ಶೂಟ್ ಮಾಡ್ಕೊಂಡು ಹೊರಗಡೆ ಬಂದರೆ ಅಲ್ಲಿ ಯಾರೋ ಚಿಪ್ಸ್ ತಿಂತಾ ಇದ್ದಾರೆ. ಅದನ್ನ ನೋಡಿ ನನಗೂ ಬೇಕು ಅಂತ ಇದ್ದಾಳೆ.
ಯಾಕಂದರೆ ನಾವು ಇಲ್ಲಿ ಕಾಲೋನಿಯಲ್ಲಿ ಇರ್ತೀವಲ್ಲ, ಇಲ್ಲಿ ಯಾವುದೇ ಶಾಪ್ ಇರಲ್ಲ, ಹಾಗಾಗಿ ಅವಳಿಗೆ ಚಿಪ್ಸು ಕುರ್ಕುರೆ ಇರೋದು ಅಭ್ಯಾಸ ಇಲ್ಲ. ಬಟ್ ಅಲ್ಲಿ ನೋಡಿಬಿಟ್ಲು, ಬೇಕೇ ಬೇಕಂತ ಹೇಳ್ತಾ ಇದ್ರೆ. ಇನ್ನು ಅಲ್ಲೇ ಪಕ್ಕದಲ್ಲೇ ಡಿಮಾರ್ಟ್ ಇದೆ ಅಂತ ಹೇಳಿದ್ರು, ಅಲ್ಲೇ ಅವಳಿಗೆ ಕುರ್ಕುರೆ ಲೇಸ್ ಚಿಪ್ಸು ಕೊಡ್ಸೋಣ ಅಂತ ಕರ್ಕೊಂಡೋದ್ರೆ ಅವಳೇ ಫುಲ್ ಶಾಪಿಂಗ್ ಮಾಡಿದ್ಲು. ಇನ್ನು ಇಲ್ಲಿಂದ ರಿಟರ್ನ್ ಬಂದ್ವಿ ನಾವು. ಈ ರೀತಿಯಾಗಿ ನಮ್ಮದು ಆಡಿಷನ್ ಮುಗೀತು. ಬಟ್ ಅಲ್ಲಿ ಅಷ್ಟು ಜನ ಹುಡುಗರು ನೋಡಿ ನಮ್ಮ ಕುಶಲ ಬರ್ತಾಳೋ ಇಲ್ಲ ಅಂತ ನನಗಾದರೆ ನಂಬಿಕೆನೇ ಇರಲಿಲ್ಲ. ಯಾಕಂದರೆ ಇದೇ ಡ್ರೆಸ್ ಮೇಲೆ ಭಾಳ ಜನ ಹುಡುಗರದು ಶೂಟ್ ಮಾಡಿದ್ರು. ಆದ್ರೂ ಅಷ್ಟು ಜನರಲ್ಲಿ ನಮ್ಮ ಕುಶಲ ಬಂದಿದ್ದಾಳಲ್ಲ, ನನಗಂತೂ ಫುಲ್ ಖುಷಿ ಆಯಿತು. ನೀವು ಟ್ರೈ ಮಾಡಿ, ಯಾಕಂದರೆ ಯಾವುದರಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು, ಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ನೋಡಿ ನಮ್ಮ ಕುಶಲಂದು ಅಮೆಝಾನಲ್ಲಿ ಬ್ರ್ಯಾಂಡ್ ಶೂಟ್ಗೆ ಸೆಲೆಕ್ಟ್ ಆಗಿದ್ದಾಳೆ. ನಾನಂತರ ಅಂದ್ಕೊಂಡೇ ಇರಲಿಲ್ಲ. ಅದ್ರ ಲಿಂಕ್ ಇದ್ರ ಕೆಳಗಡೆ ಕೊಟ್ಟಿರ್ತೀನಿ, ನೀವು ಕೂಡ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.